ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಈಗ ವಿಶೇಷ ಶ್ರೀಮದ್ ಭಗವದ್ಗೀತೆಯ ಹಾಡಿನ ಮುಂದುವರಿದ ಭಾಗ. ಹಾಗೆ ಇದು 3ನೇ ಅಧ್ಯಾಯದಿಂದ ಶುರುವಾಗುತ್ತೆ, ಕೊನೆಯ ತನಕ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೇವೆ. ಕ್ಷಣ ಮಾತ್ರವಾದರೂ ಸುಮ್ಮನೆ ಕೂಡಲು ಯಾರಿಗೂ ಆಗದು ಕೇಳಯ್ಯ. ಕಣ್ಣನು ಮುಚ್ಚಿ ತುಟಿಯನು ಬಿಗಿದು ಕೈಕಾಲ್ ಕಟ್ಟಿದರೇನಾಯ್ತು. ಮನಸ್ಸಲ್ಲಿ ಯೋಚನೆ ಮಾಡುವುದಿಲ್ಲವೇ ಸುಮ್ಮನೆ ಕೂಡುವರಾರಯ್ಯ. ತನು ಮನವೆರಡು ಸುಮ್ಮನೆ ಇರಲು ಯಾರಿಗೂ ಆಗದು ಕೇಳಯ್ಯ, ಯಾರಿಗೂ ಆಗದು ಕೇಳಯ್ಯ. ಕರ್ಮೇಂದ್ರಿಯಗಳ ನಿಗ್ರಹಿಸಿ ಮನಸ್ಸಲ್ಲಿ ವಿಷಯವ ಸ್ಮರಿಸಿದರೆ ಮಿಥ್ಯಾವಾದಿಯು ತಾನಾಗುವನು, ಮೋಸಗಾರ ನೆನೆಸುವನು. ಕರ್ಮವ ಮಾಡದೆ ಸುಮ್ಮನೆ ಕೂಡಲು ಯಾರಿಗೂ ಆಗದು ತಿಳಿಯಯ್ಯ. ಕರ್ಮಯೋಗವ ನೀ ಮಾಡು, ಇಂದ್ರಿಯಗಳನ್ನು ನಿಗ್ರಹಿಸು, ವಿಷಯಗಳನ್ನು ತಳ್ಳಿಬಿಡು. ಇಂದ್ರಿಯಗಳನ್ನು ನಿಗ್ರಹಿಸು, ವಿಷಯಗಳನ್ನು ತಳ್ಳಿಬಿಡು. ಕರ್ಮವ ಬೇಡೆಂದೆನ ಬೇಡ, ಕರ್ಮವ ಮಾಡದೆ ಬಿಡಬೇಡ. ಕರ್ಮವ ಬಿಟ್ಟರೆ ನಾವುಗಳು ಇತರರು ಬಿಡುವರು ಅದನಾಗ, ಇತರರು ಬಿಡುವರು ಅದನಾಗ. ಶ್ರೇಷ್ಠರು ಯಾವುದು ಮಾಡುವರೋ ಅನ್ಯರು ಅದನ್ನೇ ಮಾಡುವರು. ಶ್ರೇಷ್ಠರು ಕರ್ಮವ ಮಾಡುವುದು ಅನ್ಯರಿಗಾಗಿ ತಿಳಿಯಯ್ಯ, ಅನ್ಯರಿಗಾಗಿ ತಿಳಿಯಯ್ಯ. ನನಗಾಗಬೇಕಾದುದೇನೂ ಇಲ್ಲ, ಆದರೂ ಕರ್ಮವ ಮಾಡುವೆನು. ನನ್ನಂತೆಯೇ ನೀನು ಮಾಡು, ಕರ್ಮವ ಮಾತ್ರ ಬಿಡಬೇಡ, ಕರ್ಮವ ಮಾತ್ರ ಬಿಡಬೇಡ. ಪರಾರ್ಥಕ್ಕಾಗಿ ಮಾಡುವ ಕರ್ಮವು ದೂಷಿತವಲ್ಲ ಕೇಳಯ್ಯ. ಸ್ವಾರ್ಥಕ್ಕಾಗಿ ಮಾಡುವ ಕರ್ಮವು ಬಂಧನಕಾರಿ ತಿಳಿಯಯ್ಯ. ಭೋಗೈಶ್ವರ್ಯಾಸಕ್ತರು ತಾವು ನಿಶ್ಚಯ ಸ್ವಭಾವವಿಲ್ಲದೆಯೇ. ಕರ್ಮವ ಮಾಡುತ್ತ ಫಲವನ್ನು ಉಣ್ಣುತ್ತ ಸ್ವರ್ಗ ಸುಖವನ್ನು ಬಯಸುವರು. ಪುಣ್ಯದ ಫಲವು ತೀರಿತೆಂದರೆ ಮೃತ್ಯುಲೋಕವ ಸೇರುವರು. ಪುನಃ ಕರ್ಮವ ಮಾಡುತ್ತಲವರು ಸ್ವರ್ಗಾರೋಹಣ ಮಾಡುವರು. ಕರ್ಮಾಸಕ್ತರ ಹಳಿಯಲು ಬಾರದು ಎಂದೆಂದಿಗೂ ನೀ ತಿಳಿಯಯ್ಯ. ಜನಕಾದಿಗಳನ್ನು ಹಳಿಯುವರ್ಯಾರು ಕರ್ಮಿಗಳೆಂದು ಹೇಳಯ್ಯ. ಫಲಾಪೇಕ್ಷೆಯ ನೀ ಬಿಟ್ಟು ಕರ್ಮವ ಮಾಡು ಒಮ್ಮನದಿ. ಬಿಡುಗಡೆ ಹೊಂದುವೆ ಬಂಧನದಿಂದ, ಪಡೆಯುವೆ ಸದ್ಗತಿ ನಿಜವಾಗಿ. ಬಿಡುಗಡೆ ಹೊಂದುವೆ ಬಂಧನದಿಂದ, ಪಡೆಯುವೆ ಸದ್ಗತಿ ನಿಜವಾಗಿ. ಜ್ಞಾನಿಯು ಪಡೆಯುವ ಫಲವನ್ನು ನಿಷ್ಕಾಮ ಕರ್ಮಿಯು ಪಡೆಯುವನು. ನಿಷ್ಕಾಮ ಕರ್ಮವ ನೀ ಮಾಡು, ಫಲವನ್ನು ತೋರದೆ ಸುಮ್ಮನಿರು. ನಿಷ್ಕಾಮ ಕರ್ಮವ ಮಾಡುವ ಯೋಗಿಗೆ ಕರ್ಮದ ಲೇಪನವಿಲ್ಲಯ್ಯ. ಯುದ್ಧವ ಮಾಡು ಧರ್ಮವ ರಕ್ಷಿಸು, ಪಾಪದ ಲೇಪನವಿಲ್ಲಯ್ಯ. ಯುದ್ಧವ ಮಾಡು ಧರ್ಮವ ರಕ್ಷಿಸು, ಪಾಪದ ಲೇಪನವಿಲ್ಲಯ್ಯ. ಶ್ರೇಷ್ಠರ ಮಾತನು ನೀ ಕೇಳು, ಅವರಂತೆ ನೀ ನಡೆಯಯ್ಯ. ಸ್ಥಾವರ ಜಂಗಮದೊಳಗೆಲ್ಲ ನಾನೇ ಶ್ರೇಷ್ಠನು ತಿಳಿಯಯ್ಯ. ನನ್ನಲ್ಲಿ ಮನಸ್ಸನ್ನು ನೀನಿಟ್ಟು ನನಗಾಗಿ ಕರ್ಮವ ನೀ ಮಾಡು. ನನ್ನಲ್ಲಿ ಭಕ್ತಿಯ ತೋರಿದರೆ ಸುಲಭದಿ ಸೇರುವೆ ನನ್ನನ್ನು.
ನನ್ನಲ್ಲಿ ಮನಸ್ಸನ್ನು ಸ್ಥಿರವಾಗಿಡಲು ಶಕ್ತಿಯು ಇಲ್ಲದೆ ಇದ್ದಲ್ಲಿ ಅಭ್ಯಾಸ ಯೋಗವ ನೀ ಮಾಡು. ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸುವೆ. ಅಭ್ಯಾಸ ಮಾಡಲು ಅಸಮರ್ಥನಾದರೆ ನನಗಾಗಿ ಕರ್ಮವ ನೀ ಮಾಡು. ಇದನ್ನು ಮಾಡಲು ಆಗದಿದ್ದರೆ ಕರ್ಮದ ಫಲವನ್ನು ನನಗೆ ಬಿಡು. ನಾಲ್ವರು ಭಕ್ತಿಯ ಮಾಡುವರು, ಆರ್ತಿ ಅರ್ಥಾರ್ಥಿ ಜಿಜ್ಞಾಸು. ನಿಸ್ವಾರ್ಥ ಬುದ್ಧಿಲಿ ಭಕ್ತಿಯ ತೋರುವನೊಬ್ಬನೇ ಜ್ಞಾನಿ ಎನ್ನುವೆನು. ಪ್ರಯತ್ನ ಮಾಡುವ ಸಾವಿರಾರು ಮಂದಿಲಿ ಯಾರೋ ಒಬ್ಬನು ತಿಳಿಯುವನು. ಪ್ರಯತ್ನ ಮಾಡುವ ಸಾವಿರಾರು ಮಂದಿಲಿ ಯಾರೋ ಒಬ್ಬನು ತಿಳಿಯುವನು. ಭಕ್ತಿಯು ಮುಕ್ತಿಗೆ ಸಾಧನವು, ಭಕ್ತಿಯು ಸುಲಭದ ಸಾಧನವು. ಭಕ್ತಿಯ ನನ್ನಲ್ಲಿಟ್ಟವನ ಯೋಗಕ್ಷೇಮವ ವಹಿಸುವೆನು. ಭಕ್ತನ ಲಕ್ಷಣ ಹೇಳುವೆ ಕೇಳು, ಭಕ್ತನ ನಡೆನುಡಿ ವಿವರಿಸುವೆ. ನವವಿಧ ಭಕ್ತಿಯ ತೋರುತಲವನು ಒಮ್ಮನದಿ ನನ್ನ ಸೇರುವನು. ನವವಿಧ ಭಕ್ತಿಯ ತೋರುತಲವನು ಒಮ್ಮನದಿ ನನ್ನ ಸೇರುವನು. ದ್ವೇಷಾಸೂಯೆಗಳಿಲ್ಲದವ, ಎಲ್ಲರ ಗೆಳೆಯನು ಆಗಿರುವ, ಎಲ್ಲರಿಗೂ ದಯೆ ತೋರುವವ, ಏನೊಂದು ಬೇಕೆನ್ನದವ. ತನ್ನದು ನನ್ನದು ಎನ್ನದವ, ಸ್ವಲ್ಪದರಿಂದಲೇ ತೃಪ್ತನವ. ಸ್ವಸ್ಥ ಚಿತ್ತದಿ ಬಾಳುವವ, ಎಲ್ಲವನೂ ನನಗರ್ಪಿಸುವ. ಅವನೇ ಮಾತ್ರ ನನ್ನ ಭಕ್ತ, ಅವನೇ ಮಾತ್ರ ನನ್ನ ಭಕ್ತ. ಹೆರವರ ಆಶ್ರಯ ಕೋರದವ, ಸ್ವತಂತ್ರವಾಗಿ ಬಾಳುವವ. ಯಾವುದೊಂದನು ಬೇಡದವ, ತನು ಮನ ಬುದ್ಧಿಯ ನನಗರ್ಪಿಸುವ. ಅವನೇ ಮಾತ್ರ ನನ್ನ ಭಕ್ತ, ಅವನೇ ಮಾತ್ರ ನನ್ನ ಭಕ್ತ. ನಿನ್ನಯ ಮಾತನು ಕೇಳಿದ ನನಗೆ ಮೋಹದ ಶೋಕವು ನಾಶವಾಯಿತು. ಸ್ಮೃತಿಯೂ ಬಂತು ನನಗೀಗ, ಸ್ಮೃತಿಯೂ ಬಂತು ನನಗೀಗ. ವಿಶ್ವರೂಪವ ನೋಡಲು ನನಗೆ ಮನಸ್ಸಾಗಿರುವುದು ಓ ದೇವ. ವಿಶ್ವರೂಪವ ನೋಡಲು ನನಗೆ ಮನಸ್ಸಾಗಿರುವುದು ಓ ದೇವ. ನಿನ್ನ ಕಣ್ಣು ನೋಡಲಾರದು ನನ್ನ ರೂಪದ ರಭಸವನು. ನನ್ನ ರೂಪವ ನೋಡಲು ನಿನಗೆ ದಿವ್ಯ ದೃಷ್ಟಿಯ ನೀಡುವೆನು. ಅನೇಕವಾದ ಕಣ್ಣುಗಳುಳ್ಳ ನಾನಾ ರೂಪವ ಹೊಂದಿರುವ, ನಾನಾ ವಿಧವಾದೆನ್ನಯ ರೂಪವ ತೋರುವೆನೆಂದನು ಶ್ರೀಕೃಷ್ಣ. ನಾನಾ ವಿಧವಾದೆನ್ನಯ ರೂಪವ ತೋರುವೆನೆಂದನು ಶ್ರೀಕೃಷ್ಣ. ಎಲ್ಲ ಋಷಿಗಳ ಉರಗಗಳ ನಾನಾ ಪ್ರಾಣಿಗಳೆಲ್ಲವನು ಕೃಷ್ಣನ ಉದರದಿ ಕಂಡನು ಪಾರ್ಥ. ಬ್ರಹ್ಮಾದಿಗಳನ್ನೆಲ್ಲರನು ಭೀಷ್ಮ ದ್ರೋಣರು ಕರ್ಣಾದಿಗಳು ಕೌರವರೆಲ್ಲರೂ ತ್ವರೆಯಿಂದ ನುಗ್ಗುತ್ತಲಿರುವರು ಶ್ರೀಪತಿಯ ಕೋರೆ ದವಡೆಯ ಮುಖದಲ್ಲಿ. ನಿನ್ನಯ ದವಡೆಗೆ ಹಲವರು ಸಿಕ್ಕಿ ಪುಡಿ ಪುಡಿಯಾಗುತ್ತಲಿರುತ್ತಿಹರು. ಇದನ್ನು ನೋಡಿದ ನನಗಂತೂ ದಿಕ್ಕೇ ತೋಚದು ಹೇ ದೇವ. ಪ್ರಸನ್ನನಾಗು ಓ ದೇವ, ಮೊದಲಿನ ರೂಪವ ನೀ ತೋರು. ಶರಣು ಶರಣು ಶರಣೆಂದು ತಿರುಗಿ ಶರಣು ನಿನಗೆಂದ. ಶರಣು ಶರಣು ಶರಣೆಂದು
ತಿರುಗಿ ಶರಣು ನಿನಗೆಂದ. ಶಂಖಚಕ್ರ ಗದೆಯನ್ನು ಧರಿಸಿದ ಕೃಷ್ಣನ ಕಂಡನು ಧನಂಜಯ. ತುಂಬಾ ಹರ್ಷದಿ ಕೈಯನ್ನು ಜೋಡಿಸಿ ಪಾದಕ್ಕೆ ಬಿದ್ದನು ಮುದದಿಂದ. ಕ್ಷಮಿಸು ಕ್ಷಮಿಸು ಓ ದೇವ, ಕಾಡಿಸಿ ಪೀಡಿಸಿ ಬಳಲಿಸಿದೆ. ತಿಳಿಯದೆ ಮಾಡಿದ ತಪ್ಪನು ನೀನು ಮನ್ನಿಸು ಕೃಪೆಯಿಂ ಓ ದೇವ. ನಿನ್ನಯ ಮಾತನು ಕೇಳುವೆನು, ನಿನ್ನಂತೆ ನಾ ನಡೆಯುವೆನು. ಕರುಣಿಸಿ ನನ್ನನ್ನು ಕಾಪಾಡು, ದಾರಿಯ ತೋರು ನನಗೀಗ. ಕರುಣಿಸಿ ನನ್ನನ್ನು ಕಾಪಾಡು, ದಾರಿಯ ತೋರು ನನಗೀಗ. ನೀ ಕೊಂದರು ಸರಿಯೇ ಬಿಟ್ಟರು ಸರಿಯೇ, ಇವರಾರಿನ್ನೂ ಬದುಕಿರಲಾರರು. ಮೊದಲೇ ಇವರನ್ನು ನಾ ಕೊಂದಿರುವೆ, ನಿಮಿತ್ತ ಮಾತ್ರ ನೀನಾಗು. ನಿಮಿತ್ತ ಮಾತ್ರ ನೀನಾಗು. ಇದನ್ನು ಕೇಳಿದ ಅರ್ಜುನನು ಶರಣು ಶರಣು ಶರಣೆಂದು. ನಿನ್ನಯ ಮಾತನು ಕೇಳುವೆನು, ಯುದ್ಧವ ನಾನು ಮಾಡುವೆನು. ನಿನ್ನಯ ಮಾತನು ಕೇಳುವೆನು, ಯುದ್ಧವ ನಾನು ಮಾಡುವೆನು. ಯುದ್ಧವ ನಾನು ಮಾಡುವೆನು. ಗೀತಾಭ್ಯಾಸದ ಫಲ. ಗೀತಾಶಾಸ್ತ್ರವನೋದುವ ಮನುಜನು ನಿರ್ಭಯನಾಗಿ ಬಾಳುವನು. ವಿಷ್ಣು ಲೋಕವ ಪಡೆದವನಾಗಿ ಶಾಶ್ವತ ಸುಖದಿಂಬಾಳುವನು. ಸ್ನಾನವು ಕಳೆವುದು ದೇಹದ ಕೊಳೆಯ, ಗೀತೆಯು ಕಳೆವುದು ಮನಸ್ಸಿನ ಮಲವ. ಗೀತೆಯನೋದದೆ ಅನ್ಯವನೋದಲು ಹುಟ್ಟು ಸಾವು ತಪ್ಪೀತೆ. ಶ್ರದ್ಧಾ ಭಕ್ತಿಲಿ ಗೀತೆಯನೋದಲು ಮನಸ್ಸಿಗೆ ಶಾಂತಿಯು ದೊರಕುವುದು. ಶ್ರದ್ಧಾ ಭಕ್ತಿಲಿ ಗೀತೆಯನೋದಲು ಮನಸ್ಸಿಗೆ ಶಾಂತಿಯು ದೊರಕುವುದು. ಗಳಿಸಿದ ಪಾಪವು ಕಳೆಯುವುದು, ಶಾಶ್ವತ ಸುಖವು ದೊರಕುವುದು. ಗಳಿಸಿದ ಪಾಪವು ಕಳೆಯುವುದು, ಶಾಶ್ವತ ಸುಖವು ದೊರಕುವುದು. ಗೀತಾಧ್ಯಾಯನ ಮಾಡುವ ಮನುಜಗೆ ಪಾಪದ ಲೇಪನವಿಲ್ಲಯ್ಯ. ನರಕದ ಭಯವೂ ಇಲ್ಲದೆ ಅವನು ಚಿಂತಾರಹಿತನು ಆಗುವನು. ನಿನ್ನಲ್ಲಿರುವ ಆತ್ಮನು ಯಾರೋ ಎಲ್ಲರಲ್ಲಿರುವನು ಅವನೇ ಎಂದು. ನಿನ್ನಂತೆಲ್ಲರ ಕಾಣುವುದೇ ಗೀತಾ ಪಠಣದ ಫಲವಯ್ಯ. ಕೃಷ್ಣಾರ್ಜುನರ ಸಂವಾದವನು ಭಕ್ತಿಲಿ ಕೇಳುವ ಮಾನವನು. ಬಂಧನದಿಂದ ಬಿಡುಗಡೆ ಹೊಂದಿ ಸತ್ಯಲೋಕದಿ ಬಾಳುವನು. ಗೀತಾಶಾಸ್ತ್ರವನೋದುವ ಮನುಜನು ಚಿತ್ತದಿ ಶಾಂತಿಯ ಪಡೆಯುವನು. ಹುಟ್ಟು ಸಾವಿನ ಕಿರುಕುಳವನ್ನು ಪಡೆಯದೆ ಸುಖದಿಂಬಾಳುವನು. ಹುಟ್ಟು ಸಾವಿನ ಕಿರುಕುಳವನ್ನು ಪಡೆಯದೆ ಸುಖದಿಂಬಾಳುವನು. ಭಗವದ್ಗೀತಾ ಕಿಂಚಿದಧೀತ ಗಂಗಾ ಜಲಲವ ಕಣಿಕಾ ಪೀತಾ. ಭಗವದ್ಗೀತಾ ಕಿಂಚಿದಧೀತ ಗಂಗಾ ಜಲಲವ ಕಣಿಕಾ ಪೀತಾ. ಸಕೃದಪಿ ಯೇನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೋಪಿ ನ ಚರ್ಚಾ. ಕ್ರಿಯತೆ ತಸ್ಯ ಯಮೋಪಿ ನ ಚರ್ಚಾ. ಕ್ರಿಯತೆ ಯಸ್ಯ ಯಮೋಪಿ ನ ಚರ್ಚಾ. ಕ್ರಿಯತೆ ತಸ್ಯ ಯಮೋಪಿ ನ ಚರ್ಚಾ. ಶ್ರೀಕೃಷ್ಣಾರ್ಪಣಮಸ್ತು. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ. ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.